Hello friends, welcome back to my channel. Last ವಿಡಿಯೋದಲ್ಲಿ ನಾವು ಬ್ರಾಂಚ್ ಅಂಡ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಡೆಟರ್ಸ್ ಮೆಥಡ್ ಕಂಪ್ಲೀಟ್ ಮಾಡಿದ್ವಿ ಮತ್ತೆ ಸ್ಟಾಕ್ ಅಂಡ್ ಡೆಟರ್ಸ್ ಮೆಥಡ್ ಇಂಟ್ರೊಡಕ್ಷನ್ ನೋಡಿದ್ವಿ. ಸೊ ಇವತ್ತು ಇಲಸ್ಟ್ರೇಷನ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಸ್ಟಾಕ್ ಅಂಡ್ ಡೆಟರ್ಸ್ ಮೆಥಡ್ ಇನ್ ಶಾರ್ಟ್ ನೋಡೋಣ ಏನು ಒಂದ್ಸರಿ ಅಂತ. When there are a large number of transactions, this method is particularly maintained by the head office to make efficient control over the branches. Under this method, we are open branch stock adjustment account, branch debtors account ಅಂತ ಅಂದ್ರೆ ಯಾವಾಗಾದ್ರೂ ಲಾರ್ಜ್ ನಂಬರ್ ಆಫ್ ಬ್ರಾಂಚ್ ಅಕೌಂಟ್ ಅಲ್ಲಿ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಇದ್ದಾಗ ಹೆಡ್ ಆಫೀಸ್ ಸ್ಟಾಕ್ ಅಂಡ್ ಡೆಟರ್ಸ್ ಮೆಥಡ್ ನ ಫಾಲೋ ಮಾಡುತ್ತೆ ಬ್ರಾಂಚಸ್ ನ ಕಂಟ್ರೋಲ್ ಮಾಡಕ್ಕೋಸ್ಕರ. ಅವಾಗ ನಾವು ಏನೇನ್ ಅಕೌಂಟ್ ಓಪನ್ ಮಾಡ್ತೀವಿ ಅಂತ ಅಂದ್ರೆ ಬ್ರಾಂಚ್ ಸ್ಟಾಕ್ ಅಕೌಂಟ್ ಓಪನ್ ಮಾಡ್ತೀವಿ ಇನ್ವಾಯ್ಸ್ ಪ್ರೈಸ್ ಅಲ್ಲಿ, ಮತ್ತೆ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಓಪನ್ ಮಾಡ್ತೀವಿ, ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಫಾರ್ ರೆಕಾರ್ಡಿಂಗ್ ಲೋಡಿಂಗ್ ಫಾರ್ ಗೂಡ್ಸ್ ಅಂಡ್ ಫಾರ್ ಅಸರ್ಟೈನಿಂಗ್ ಗ್ರಾಸ್ ಪ್ರಾಫಿಟ್ ಅಂತಾನೆ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಲೋಡಿಂಗ್ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಪ್ರಾಫಿಟ್ ನ ಕಂಡಿಡಿಯಕ್ಕೆ, ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ಅಸರ್ಟೈನಿಂಗ್ ಬ್ರಾಂಚ್ ನೆಟ್ ಪ್ರಾಫಿಟ್ ಕಂಡಿಡಿಯಕ್ಕೆ, ಇದು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಗ್ರಾಸ್ ಪ್ರಾಫಿಟ್ ಕಂಡಿಡಿಯಕ್ಕೆ. ಗೂಡ್ಸ್ ಅಂಡ್ ಟು ಬ್ರಾಂಚ್ ಅಕೌಂಟ್ ಇನ್ ಅಡಿಷನ್ ಟು ಎವರ್ ದೇರ್ ಆರ್ ಸರ್ಟೈನ್ ಅಕೌಂಟ್ಸ್ ವಿತ್ ಮೇ ಆಲ್ಸೋ ಬಿ ಓಪನ್. ಇದ್ರ ಜೊತೆಗೆ ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್, ನಾವ್ ಏನಾದ್ರು ಎಕ್ಸ್ಪೆನ್ಸ್ ಮಾಡಿದ್ರೆ ಆ ಎಕ್ಸ್ಪೆನ್ಸ್ ರೆಕಾರ್ಡ್ ಮಾಡಕ್ಕೆ, ಲೈಕ್ ರೆಂಟ್, ಸ್ಯಾಲರೀಸ್, ವೇಜಸ್ ಏನಾರ ಕೊಟ್ಟಿದ್ರೆ ಆ ಎಕ್ಸ್ಪೆನ್ಸ್ ರೆಕಾರ್ಡ್ ಮಾಡಕ್ಕೆ ಎಕ್ಸ್ಪೆನ್ಸ್ ಅಕೌಂಟ್, ಮತ್ತೆ ಬ್ರಾಂಚ್ ಕ್ಯಾಶ್ ಅಕೌಂಟ್, ಇವತ್ರ ಕ್ಯಾಶ್ ಎಷ್ಟಿದೆ ಅಂತ ಕಂಡುಹಿಡಿಯಕ್ಕೆ, ಬ್ರಾಂಚ್ ಫಿಕ್ಸ್ಡ್ ಅಸೆಟ್ ಅಕೌಂಟ್, ಅಸೆಟ್ ಗೆ ಸಂಬಂಧಪಟ್ಟಂಗೆ ಡಿಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಏನಾರ ಆಗಿದ್ರೆ ಬ್ರಾಂಚ್ ಫಿಕ್ಸ್ಡ್ ಅಕೌಂಟ್ ಓಪನ್ ಮಾಡ್ತೀವಿ, ಅಂಡ್ ಅಬ್ನಾರ್ಮಲ್ ಲಾಸ್ ಆರ್ ಲಾಸ್ ಇನ್ ಟ್ರಾನ್ಸಿಸ್ಟ್ ಅಕೌಂಟ್ ಓಪನ್ ಮಾಡ್ತೀವಿ. ನೆಕ್ಸ್ಟ್ ಅಂಡರ್ ದಿಸ್ ಮೆಥಡ್ ದ ಮೋಸ್ಟ್ ಇಂಪಾರ್ಟೆಂಟ್ accounts is the branch adjustment account which helps to ascertain gross profit. It takes only the loading on opening stock, closing stock, goods into branch return to branch, any abnormal surplus of stock. ಮುಖ್ಯವಾಗಿ ಓಪನ್ ಮಾಡಿದ್ರೆ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಓಪನ್ ಮಾಡ್ತೀವಿ ಸ್ಟಾಕ್ ಅಂಡ್ ಡೆಟರ್ಸ್ ಅಕೌಂಟ್ ಅಲ್ಲಿ. ಅದ್ರಲ್ಲಿ ಬರೋದು 4: ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಗೂಡ್ಸ್ ಇಂಟು ಬ್ರಾಂಚ್, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್, ಮತ್ತೆ ಎನಿ ಅಬ್ನಾರ್ಮಲ್ ಸರ್ಪ್ಲಸ್ ಆಫ್ ಸ್ಟಾಕ್ ಅಕೌಂಟ್. ನಾವು ಬ್ರಾಂಚ್ ಅಕೌಂಟ್ ಓಪನ್ ಮಾಡಿದ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಬ್ರಾಂಚ್ ಅಕೌಂಟ್ ಓಪನ್ ಮಾಡಿದಾಗ ಲಾಸ್ಟ್ ಡೆಟರ್ಸ್ ಮೆಥಡ್ ಎಲ್ಲ ನೋಡಿದಾಗ ಇವು 4 ಮೇಲೆನೆ ನಾವು ಲೋಡಿಂಗ್ ಮಾಡ್ತಿದ್ವಿ. ಸೊ ಅದೇ ಲೋಡಿಂಗ್ ನ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಮಾಡ್ಬಿಟ್ಟು ಅದರಲ್ಲಿ ಇವನ್ ಎಂಟ್ರೀಸ್ ಪಾಸ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ಅಪರೆಂಟ್ ಪ್ರಾಫಿಟ್ ಅಂಡ್ ಅಪರೆಂಟ್ ಲಾಸ್ ಅಂತ ಅಂದ್ರೆ ಇವಾಗ ಏನಾದ್ರೂ ನಾವು ಹೆಡ್ ಆಫೀಸ್ ನಮಗೆ ಗೂಡ್ಸ್ ನ ಸೆಂಡ್ ಮಾಡಿರುತ್ತೆ, ಅದು ಹೆಂಗ್ ಸೆಂಡ್ ಮಾಡುತ್ತೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ. ಕಾಸ್ಟ್ ಪ್ಲೇಸ್ ಅಂತ ಅಂದ್ರೆ ಕಾಸ್ಟ್ ಪ್ಲೇಸ್ 50% ಅಂದ್ರೆ ಎಕ್ಸಾಂಪಲ್ ತಗೊಂಡ್ರೆ 100 ಪ್ಲಸ್ 50 150 ರೂಪೀಸ್ಗೆ ಮಾರ್ಬೇಕಾಗಿರುತ್ತೆ. ನಾವ್ ಯಾವಾಗ 150 ರೂಪೀಸ್ಗೆ ಮಾರ್ತೀವ, ಸಮ್ ಟೈಮ್ಸ್ ಡಿಸ್ಕೌಂಟ್ ಕೊಡ್ಬೇಕಾಗುತ್ತೆ, ಸಮ್ ಟೈಮ್ಸ್ ಇನ್ನೇನಕ್ಕೋ ಕಡಿಮೆ ಮಾರ್ಬೇಕಾಗುತ್ತೆ, ಇನ್ನೇನಕ್ಕೋ ಜಾಸ್ತಿ ಮಾರ್ಬೇಕಾಗುತ್ತೆ. ಅಂತ ಟೈಮ್ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಆಗುತ್ತೆ ಸ್ಟಾಕ್ ಅಲ್ಲಿ. ಅವಾಗ ಇನ್ಕ್ರೀಸ್ ಡಿಕ್ರೀಸ್ ಆದಾಗ ನಮಗೆ ಕೆಲವೊಂದ್ಸರಿ ಇನ್ಕ್ರೀಸ್ ಆದಾಗ ಸರ್ಪ್ಲಸ್ ಬರುತ್ತೆ, ಡಿಕ್ರೀಸ್ ಆದಾಗ ಡಿಫಿಷಿಯೇಟ್ ಬರುತ್ತೆ. ಅಂತ ಟೈಮ್ ಅಲ್ಲಿ ನಮಗೆ ಸರ್ಪ್ಲಸ್ ಬಂದಾಗ ಅದನ್ನ ಅಪರೆಂಟ್ ಪ್ರಾಫಿಟ್ ಅಂತ ಕರಿತೀವಿ, ಡಿಫಿಷಿಯೇಟ್ ಬಂದಾಗ ಅದನ್ನ ಅಪರೆಂಟ್ ಲಾಸ್ ಅಂತ ಕರಿತೀವಿ. ಇಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನಾವು ಚಾರ್ಜ್ ಮಾಡ್ಬೇಕಾಗುತ್ತೆ. ಅಂತ ಟೈಮ್ ಅಲ್ಲಿ ಏನಾದ್ರೂ ಕಡಿಮೆ ಜಾಸ್ತಿ ಬಂದ್ರೆ ಅದನ್ನ ಅಪರೆಂಟ್ ಪ್ರಾಫಿಟ್ ಅಪರೆಂಟ್ ಲಾಸ್ ಅಂತ ಕರಿತೀವಿ. ಅಪರೆಂಟ್ ಪ್ರಾಫಿಟ್ ಆದಾಗ ಬ್ರಾಂಚ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಅಪರೆಂಟ್ ಪ್ರಾಫಿಟ್ ಅಕೌಂಟ್ ಅಂತ ಕರಿತೀವಿ. ಮತ್ತೆ ಅಪರೆಂಟ್ ಪ್ರಾಫಿಟ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಬರುತ್ತೆ ಅಪರೆಂಟ್ ಪ್ರಾಫಿಟ್ ಎಂಟ್ರಿ. ಅಕಸ್ಮಾತ್ ಇನ್ ಕೇಸ್ ಆಫ್ ಅಪರೆಂಟ್ ಲಾಸ್ ಇದು ರಿವರ್ಸ್ಡ್ ಅಂತ ಅಂದ್ರೆ ಅಪರೆಂಟ್ ಲಾಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಕೌಂಟ್, ಮತ್ತೆ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಅಪರೆಂಟ್ ಲಾಸ್. ಅಕಸ್ಮಾತ್ ಸ್ಟಾಕ್ ಅಂಡ್ ಡೆಟರ್ಸ್ ಮೆಥಡ್ ಡಿಪೆಂಡೆಂಟ್ ಬ್ರಾಂಚಸ್ ಇಲ್ಲಿ ಹೆಂಗ್ ಓಪನ್ ಮಾಡ್ತೀವಿ ಅಂತ ಅಂದ್ರೆ ಸೇಮ್ ಎಂಟ್ರೀಸ್ ಸೇಮ್ ಅಕೌಂಟ್ಸ್ ಬರುತ್ತೆ, ಅದಕ್ಕೆ ಸೇಮ್ ರೀಸನ್ ಕೊಡ್ತಾರೆ. ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಗ್ರಾಸ್ ಪ್ರಾಫಿಟ್ ಕಂಡಿಡಿಯಕ್ಕೆ, ಪ್ರಾಫಿಟ್ ಅಂಡ್ ಲಾಸ್ ನೆಟ್ ಪ್ರಾಫಿಟ್ ಟು ಡೆಟರ್ಸ್ ಅಕೌಂಟ್ ಗೆ, ರಿಸೀವಬಲ್ಸ್ ಕ್ರೆಡಿಟ್ ಸೇಲ್ ಕಂಡಿಡಿಯಕ್ಕೆ, ಎಕ್ಸ್ಪೆನ್ಸ್ ಅಕೌಂಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ಬ್ರಾಂಚ್, ಕ್ಯಾಶ್ ಬ್ರಾಂಚ್ ಕ್ಯಾಶ್ ಪೊಸಿಷನ್ ಕಂಡಿಡಿಯಕ್ಕೆ. ನೆಕ್ಸ್ಟ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ರಿವರ್ಸ್ ಲೋಡಿಂಗ್ ಆರ್ ಅನ್ರಿಯಲೈಸ್ಡ್ ಪ್ರಾಫಿಟ್, ಗೂಡ್ಸ್ ಎಂಟು ಬ್ರಾಂಚ್ ಅಕೌಂಟ್ ರೆಕಾರ್ಡ್ ಗೂಡ್ಸ್ ಎಂಟ್ ಆರ್ ರಿಟರ್ನ್, ಬ್ರಾಂಚ್ ಅಸೆಟ್ಸ್ ಅಕೌಂಟ್ ರೆಕಾರ್ಡ್ ದ ಅಸೆಟ್ಸ್ ಅಟ್ ಬ್ರಾಂಚ್. ಮತ್ತೆ ಇವಾಗ ಜರ್ನಲ್ ಎಂಟ್ರೀಸ್ ನೋಡೋಣ. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಬೈ ಹೆಡ್ ಆಫೀಸ್. ಅಕಸ್ಮಾತ್ ನಮ್ಗೆ ಹೆಡ್ ಆಫೀಸ್ ಇಂದ ಬ್ರಾಂಚ್ ಗೆ ಗೂಡ್ಸ್ ಸೆಂಡ್ ಮಾಡಿದಾಗ ಏನ್ ಎಂಟ್ರಿ ಬರುತ್ತೆ, ಬ್ರಾಂಚ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಅಂದ್ರೆ ಬ್ರಾಂಚ್ ಸ್ಟಾಕ್ ಅಕೌಂಟ್. ಇವಾಗ ನಮ್ಗೆ ಹೆಡ್ ಆಫೀಸ್ 1000 ಗೂಡ್ಸ್ ನ ಸೆಂಡ್ ಮಾಡಿರುತ್ತೆ, ಪರ್ ಪ್ರಾಡಕ್ಟ್ 10 ರೂಪೀಸ್ ಹಂಗ್ ಮಾರಕ್ಕೆ, ಪ್ಲಸ್ ಕಾಸ್ಟ್ ಪ್ಲಸ್ 50% ಅಂತ ಅಂದ್ರೆ 15 ರೂಪೀಸ್ ಹಂಗೆ ಸೆಂಡ್ ಮಾಡಿರುತ್ತೆ. ಅಂತ ಟೈಮಲ್ಲಿ ಎಂಟ್ರಿ ಏನ್ ಬರುತ್ತೆ ಅಂದ್ರೆ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಟೋಟಲ್ ವ್ಯಾಲ್ಯೂ ಇದ್ಬಿಟ್ಟು 1000 ಇಂಟು 15 ಮಾಡಿದಾಗ 15,000 ರೂಪೀಸ್ ಬರುತ್ತೆ. ಇಲ್ಲಿ 15,000 ರೂಪೀಸ್ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್, ಮತ್ತೆ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ 5 ರೂಪೀಸ್ ತಾನೆ, 5 ರೂಪೀಸ್ ಎಕ್ಸ್ಟ್ರಾ. ಸೊ 1000 ಇಂಟು 5 5,000 ರೂಪೀಸ್ ಟು 10,000 ರೂಪೀಸ್ ಮಾಡಿದಾಗ 15,000 ಇರುತ್ತಲ್ಲ, ಅದರಲ್ಲಿ 5,000 ರೂಪೀಸ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಬಂದ್ಬಿಟ್ಟು ಲೋಡಿಂಗ್. ನೆಕ್ಸ್ಟ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ 10,000 ಮಾಮೂಲಿ 10% ಕಾಸ್ಟ್ ಅಲ್ಲಿ 5 ಬಂದ್ಬಿಟ್ಟು ಪ್ರಾಫಿಟ್ ಅಥವಾ ಕಾಸ್ಟ್ ಪ್ಲಸ್ ಇನ್ವಾಯ್ಸ್ ಅಂತ ಹೇಳ್ಬಿಟ್ಟು ಕಳ್ಸಿರ್ತಲ್ಲ ಅದನ್ನ ಈ ತರ ಮಾಡ್ಬೇಕು. ಇದಕ್ಕೆ ಇನ್ವಾಯ್ಸ್ ಪ್ರೈಸ್ ಬರುತ್ತೆ, ಇದು ಮಾಮೂಲಿ ಕಾಸ್ಟ್ ಬರುತ್ತೆ, ಇದು ಟೋಟಲ್ ಬರುತ್ತೆ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್
ಬೈ ಬ್ರಾಂಚ್ ಟು ಹೆಡ್ ಆಫೀಸ್ ಅಂತ ಅಂದಾಗ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ಈ 1000 ಅಲ್ಲಿ ಏನಾಗುತ್ತೆ ನಮಗೆ 50 ವಾಪಸ್ ಬರುತ್ತೆ. 50 ವಾಪಸ್ ಬಂದಾಗ ಸೇಮ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂದಾಗ 15 into 15 7500 ಬರುತ್ತೆ. ಸರಿ 750 ಬರುತ್ತೆ. 750 ಬರುತ್ತೆ. ನೆಕ್ಸ್ಟ್ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಅಂದ್ರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಅಂದ್ರೆ 15 ವಾಪಸ್ ಬಂದಿದೆಯಲ್ವಾ ನಮಗೆ. 15 into 500 ಮತ್ತೆ ಇದು ಉಳಿದಿರೋ 5ಗೆ 250 rupees ಬರುತ್ತೆ. ಸೊ ಆ ತರ ಅಸೆಟ್ಸ್ ಪ್ರೊವೈಡೆಡ್ ಬೈ ಹೆಡ್ ಆಫೀಸ್ ಟು ಬ್ರಾಂಚ್ ಈದರ್ ಬೈ ವೇ ಆಫ್ ಎ ಫ್ರೆಶ್ ಪರ್ಚೇಸ್ ಆರ್ ಬೈ ವೇ ಆಫ್ ಟ್ರಾನ್ಸ್ಫರ್ ಫ್ರಮ್ ಹೆಡ್ ಆಫೀಸ್. ಇಲ್ಲಿ ಅಸೆಟ್ಸ್ ಹೆಡ್ ಆಫೀಸ್ ಇಂದ ನಮ್ಗೆ ಅಸೆಟ್ಸ್ ಏನಾರ ಬಂದ್ರೆ ಅಂತ ಅಂದ್ರೆ ಹೆಡ್ ಆಫೀಸ್ ಏನ್ ಮಾಡುತ್ತೆ, ಫ್ರೆಶ್ ಆಗಿ ಬ್ರಾಂಚ್ ಗೆ ಅಂತಾನೆ ಕೆಲವು ಅಸೆಟ್ಸ್ ನ ಪರ್ಚೇಸ್ ಮಾಡಿ ಕಳಿಸುತ್ತೆ, ಅಥವಾ ಆಲ್ರೆಡಿ ಹೆಡ್ ಆಫೀಸ್ ಅಲ್ಲಿ ಇರೋ ಅಸೆಟ್ ನ ಬ್ರಾಂಚ್ ಗೆ ಕಳಿಸುತ್ತೆ. ಅಂತ ಟೈಮಲ್ಲಿ ಏನ್ ಎಂಟ್ರಿ ಆಗುತ್ತೆ ಅಂತ ಅಂದ್ರೆ ಬ್ರಾಂಚ್ ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ಮೇನ್ ಆರ್ ಕ್ಯಾಶ್ ಅಕೌಂಟ್ ವೆಂಡರ್ ಅಕೌಂಟ್ ಆರ್ ಟು ಹೆಡ್ ಆಫೀಸ್ ಅಸೆಟ್ಸ್ ಅಕೌಂಟ್. ಇನ್ ಕೇಸ್ ಟ್ರಾನ್ಸ್ಫರ್ ಮಾಡಿದಾಗ ಅಕಸ್ಮಾತ್ ನಾವು ಹೊಸ ಅಸೆಟ್ ತಗೊಂಡಾಗ ಟು ಕ್ಯಾಶ್ ಅಕೌಂಟ್ ಆರ್ ವೆಂಡರ್ ಅಕೌಂಟ್ ಅಂತ ಮಾಡಬೇಕು, ಅಥವಾ ಇನ್ ಕೇಸ್ ಟ್ರಾನ್ಸ್ಫರ್ ಆದಾಗ ಟು ಹೆಡ್ ಆಫೀಸ್ ಅಸೆಟ್ಸ್ ಅಕೌಂಟ್ ಅಂತ ಹೇಳ್ಬಿಟ್ಟು ಮಾಡಬೇಕು. ಕ್ಯಾಶ್ ಸೆಂಟ್ ಟು ಪರ್ಚೇಸ್ ಫಾರ್ ಎಕ್ಸ್ಪೆನ್ಸಸ್ ಗೋಸ್ಕರ ಹೆಡ್ ಆಫೀಸ್ ಇಂದ ಬ್ರಾಂಚ್ ಗೆ ಏನಾರ ಕ್ಯಾಶ್ ಬಂದಾಗ ಬ್ರಾಂಚ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಮೈನ್ ಕ್ಯಾಶ್ ಅಕೌಂಟ್. ಮೈನ್ ಕ್ಯಾಶ್ ಅಂತಂದ್ರೆ ಹೆಡ್ ಆಫೀಸ್ ಕ್ಯಾಶ್ ಅಕೌಂಟ್. ಹೆಡ್ ಆಫೀಸ್ ಇಂದ ದುಡ್ಡು ಹೋಗ್ತಾ ಇದೆ, ಸೊ ಮೈನ್ ಕ್ಯಾಶ್ ಅಕೌಂಟ್ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಡ್ತಾರೆ ಮೈನ್ ಅಂತ. ಬ್ರಾಂಚ್ ಕ್ಯಾಶ್ ಅಕೌಂಟ್, ಬ್ರಾಂಚ್ ಬಂದ್ಬಿಟ್ಟು ಬ್ರಾಂಚ್ ಗೆ ಕ್ಯಾಶ್ ಹೋಗ್ತಾ ಇದೆ, ಸೊ ಬ್ರಾಂಚ್ ಅಕೌಂಟ್ ಡೆಬಿಟ್ ಆಗಿದೆ. ಇಲ್ಲಿ ಕ್ಯಾಶ್ ಸೇಲ್ಸ್ ಅಟ್ ಬ್ರಾಂಚ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ಕ್ಯಾಶ್ ಸೇಲ್ಸ್ ಅಟ್ ಬ್ರಾಂಚ್ ಅಂತ ಅಂದ್ರೆ ಬ್ರಾಂಚ್ ಅಲ್ಲಿ ಕ್ಯಾಶ್ ಸೇಲ್ ಆಗ್ತಾ ಇದೆ ಅಂದ್ರೆ ಬ್ರಾಂಚ್ ದುಡ್ಡು ಬರ್ತಾ ಇದೆ, ಸ್ಟಾಕ್ ಹೋಗ್ತಾ ಇದೆ, ಸೊ ಬ್ರಾಂಚ್ ಸ್ಟಾಕ್ ಅಕೌಂಟ್. ಕ್ರೆಡಿಟ್ ಸೇಲ್ಸ್ ಅಟ್ ಬ್ರಾಂಚ್ ಅಂತಂದ್ರೆ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಡೆಬಿಟ್ ಬ್ರಾಂಚ್ ಸ್ಟಾಕ್ ಅಕೌಂಟ್. ಮಾಮೂಲಿ ಸ್ಟಾಕ್ ಹೋಗ್ತಾ ಇದೆ ನಮ್ಮಿಂದ ಕ್ರೆಡಿಟ್, ಬ್ರಾಂಚ್ ಡೆಟರ್ಸ್ ಅಕೌಂಟ್ ನಾವು ಸಾಲಕ್ಕೆ ಮಾರಿದೀವಿ, ಸೊ ಬ್ರಾಂಚ್ ಕ್ರೆಡಿಟ್ ಅಂತ ಮಾಡಕ್ಕಾಗಲ್ಲ, ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಂತ ನಾವು ಎಂಟ್ರಿ ಪಾಸ್ ಮಾಡ್ಬೇಕಾಗುತ್ತೆ. ಕಲೆಕ್ಷನ್ ಫ್ರಮ್ ಬ್ರಾಂಚ್ ಡೆಟರ್ಸ್ ಇಂದ ನಮಗೆ ದುಡ್ಡು ಬಂದಿದ್ದಾಗ ಬ್ರಾಂಚ್ ಕ್ಯಾಶ್ ಅಕೌಂಟ್ ಡೆಬಿಟ್ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಡೆಟರ್ಸ್ ಇಂದ ದುಡ್ಡು ಬರ್ತಾ ಇದೆ, ಸೊ ಡೆಟರ್ಸ್ ಕಡಿಮೆ ಆಗ್ತಾ ಇದ್ದಾರೆ ನಮಗೆ, ಸೊ ಕ್ರೆಡಿಟ್ ಟು ಬ್ರಾಂಚ್ ಡೆಟರ್ಸ್ ಅಕೌಂಟ್. ಸೇಲ್ಸ್ ರಿಟರ್ನ್ ಅಟ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಂತಂದ್ರೆ ಸೇಲ್ಸ್ ರಿಟರ್ನ್ ಬಂದಾಗ ನಮ್ಗೆ ಬ್ರಾಂಚ್ ಸ್ಟಾಕ್ ಜಾಸ್ತಿ ಆಗುತ್ತೆ, ಡೆಬಿಟ್ ಮಾಡಿದ್ರೆ ಟು ಬ್ರಾಂಚ್ ಡೆಟರ್ಸ್. ಅವ್ರು ಕಡಿಮೆ ಆದಾಗ ಕೆಲವು ಜನ ನಮ್ಗೆ ವಾಪಸ್ ಕೊಟ್ಬಿಟ್ರು ಅಂತ ಬ್ರಾಂಚ್ ಡೆಟರ್ಸ್ ಕಡಿಮೆ ಆಗ್ತಾ ಇರ್ತಾನೆ, ಸೊ ಡೆಟರ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ಸೇಲ್ಸ್ ರಿಟರ್ನ್ ಅಟ್ ದ ಬ್ರಾಂಚ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಇದಾಯ್ತು. ಡಿಸ್ಕೌಂಟ್ ಆರ್ ಬ್ಯಾಡ್ ಡೆಟ್ಸ್ ಅಕೌಂಟ್ ಅಂತ. ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಡೆಟರ್ಸ್ ಅಕೌಂಟ್. ಇವಾಗ ನಾವು ಡಿಸ್ಕೌಂಟ್ ಅಲೋ ಮಾಡಿದೀವಿ ಅಂತ ಅದು ನಮ್ಗೆ ಅದು ಎಕ್ಸ್ಪೆನ್ಸ್. ಬ್ಯಾಡ್ ಡೆಟ್ಸ್ ನಮಗೆ ಕೆಲವೊಂದು ಬರದೇ ಇಲ್ಲ, ಇನ್ಸಾಲ್ವೆಂಟ್ ಆದಾಗ ಡೆಟರ್ಸ್, ಅವು ಕೂಡ ಎಕ್ಸ್ಪೆನ್ಸಸ್, ಸೊ ಅದನ್ನ ಎಕ್ಸ್ಪೆನ್ಸ್ ಅಕೌಂಟ್ ಮಾಡಿದಾರೆ. ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಡೆಟರ್ಸ್ ಅಕೌಂಟ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್, ನಾಮಿನಲ್ ಅಕೌಂಟ್ ಎಕ್ಸ್ಪೆನ್ಸಸ್ ನ ಡೆಬಿಟ್ ಮಾಡಬೇಕು. ವೇರಿಯಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ಬ್ರಾಂಚ್ ಅಂತ ಅಂದ್ರೆ ಬ್ರಾಂಚ್ ಅಲ್ಲಿ ಬೇರೆ ಎಕ್ಸ್ಪೆನ್ಸ್ ಆದ್ರೂ ಸೇಮ್ ಎಂಟ್ರಿ. ಬ್ರಾಂಚ್ ಎಕ್ಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಕ್ಯಾಶ್ ಅಕೌಂಟ್. ಇಲ್ಲಿ ಬ್ರಾಂಚ್ ಕ್ಯಾಶ್ ಅಕೌಂಟ್ ಯಾಕೆ ಕೊಟ್ಟಿದ್ದಾರೆ, ಬ್ರಾಂಚ್ ಕ್ಯಾಶ್ ಪೇ ಮಾಡ್ತಾ ಇದೆ, ಸೊ ಬ್ರಾಂಚ್ ಕ್ಯಾಶ್ ಅಕೌಂಟ್. ಬ್ರಾಂಚ್ ಅಲ್ಲಿ ಆಗಿರೋದು ಎಕ್ಸ್ಪೆನ್ಸಸ್. ಬ್ರಾಂಚ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ಲಿ ಮೆಟ್ ಬೈ ಹೆಡ್ ಆಫೀಸ್. ಬ್ರಾಂಚ್ ಎಕ್ಸ್ಪೆನ್ಸ್ ಡೈರೆಕ್ಟ್ಲಿ, ಇದು ಬ್ರಾಂಚ್ ಎಕ್ಸ್ಪೆನ್ಸ್ ಮೆಟ್ ಮಾಡ್ತಾ ಇದೆ, ಇಲ್ಲಿ ಹೆಡ್ ಆಫೀಸ್ ಮೆಟ್ ಮಾಡ್ತಾ ಇದೆ, ಸೊ ಮೈನ್ ಕ್ಯಾಶ್ ಅಕೌಂಟ್ ಕೊಟ್ಟಿದ್ದಾರೆ, ಇಲ್ಲಿ ಬ್ರಾಂಚ್ ಕ್ಯಾಶ್ ಅಕೌಂಟ್ ಕೊಡ್ತಾರೆ, ಅಷ್ಟೇ ಡಿಫರೆನ್ಸ್. ಎಕ್ಸ್ಪೆನ್ಸ್ ಮೆಟ್ ಬೈ ಹೆಡ್ ಆಫೀಸ್ ಅಂದಾಗ ರೆಮಿಟೆನ್ಸ್ ಮೇಡ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್. ಹೆಡ್ ಆಫೀಸ್ಗೆ ದುಡ್ಡು ಕಳಿಸ್ತಾರೆ, ಹೆಡ್ ಆಫೀಸ್ಗೆ ಬ್ರಾಂಚ್ ದುಡ್ಡು ಕಳಿಸ್ತಿದ್ದಾರೆ. ಯಾವ ದುಡ್ಡು, ಮೈನ್ ಕ್ಯಾಶ್ ಅಕೌಂಟ್ ಅಂತ ಅಂದ್ರೆ ಹೆಡ್ ಆಫೀಸ್ ಅಕೌಂಟ್ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗ್ತಿದೆ, ಸೊ ಮೈನ್ ಕ್ಯಾಶ್ ಅಕೌಂಟ್ ಟು ಬ್ರಾಂಚ್ ಕ್ಯಾಶ್ ಅಕೌಂಟ್ ಅಂತ ಅಂದ್ರೆ ಇದರಿಂದ ಬ್ರಾಂಚ್ ಇಂದ ಹೋಗ್ತಾ ಇರೋದು. ಗೂಡ್ಸ್ ಲಾಸ್ಟ್ ಇನ್ ಟ್ರಾನ್ಸಿಟ್ ಸ್ಟಾಲ್ ಅಂಡ್ ಎಕ್ಸೆಟ್ರಾ. ಗೂಡ್ಸ್ ಲಾಸ್ಟ್ ಇನ್ ಟ್ರಾನ್ಸಿಟ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ಗೂಡ್ಸ್ ಲಾಸ್ಟ್ ಇನ್ ಟ್ರಾನ್ಸಿಟ್ ಅಲ್ಲಿ ಅಂತಂದ್ರೆ ಇವಾಗ ಗಾಡಿಲಿ ಹೋಗ್ತಾ ಇತ್ತು, ಗಾಡಿಲಿ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ಟು ಅಲ್ಲೇ ಎಲ್ಲ ಡೆಸ್ಟ್ರಾಯ್ ಆಗ್ಬಿಡುತ್ತೆ, ಡ್ಯಾಮೇಜ್ ಆಗ್ಬಿಡುತ್ತೆ, ಸೊ ಅದೊಂದು ಸ್ಟಾಲ್ ಅಂತಂದ್ರೆ ಸ್ವಲ್ಪ ಕಳತನ ಆಯ್ತು. ಅಂತ ಟೈಮಲ್ಲಿ ಗೂಡ್ಸ್ ಲಾಸ್ಟ್ ಇನ್ ಟ್ರಾನ್ಸಿಟ್ ಅಕೌಂಟ್ ಡೆಬಿಟ್ ಮಾಡಬೇಕು. ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಯಾಕೆ ಮಾಡ್ತಾರೆ ಅಂತಂದ್ರೆ ನಾವು ಇನ್ವಾಯ್ಸ್ ಅಲ್ಲಿ ಸೆಂಡ್ ಮಾಡಿರ್ತಾರೆ ಹೆಡ್ ಆಫೀಸು ಬ್ರಾಂಚ್ಗೆ. ಇಲ್ಲಿ ಹೇಳಿದ್ದೆ, ಎಕ್ಸಾಂಪಲ್ ಹೇಳ್ದಂಗೆ 5 rupees ಪ್ಲಸ್ 5 rupees ಇನ್ವಾಯ್ಸ್ ಸೆಂಡ್ ಮಾಡ್ತಾರೆ. ಆ 5 rupees ವ್ಯಾಲ್ಯೂ ಗುಡ್ಸ್ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಕಾಸ್ಟ್ ಇನ್ ಗುಡ್ಸ್ ಇಲ್ಲಿ ಬರುತ್ತೆ, ಟು ಬ್ರಾಂಚ್ ಸ್ಟಾಕ್ ಅಕೌಂಟ್ ಕಡಿಮೆ ಆಗಿಲ್ಲ, ಸೊ ಬ್ರಾಂಚ್ ಸ್ಟಾಕ್ ಅಕೌಂಟ್ ಟೋಟಲ್ ವ್ಯಾಲ್ಯೂ ಆಫ್ ಗುಡ್ಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಅಟ್ ದ ಎಂಡ್ ಆಫ್ ದ ಇಯರ್ ಕ್ಲೋಸಿಂಗ್ ಎಂಟ್ರೀಸ್. ಅಟ್ ದ ಎಂಡ್ ಆಫ್ ದ ಇಯರ್ ಎಂಡ್ ಆದಾಗ ಕ್ಲೋಸಿಂಗ್ ಎಂಟ್ರೀಸ್ ಏನ್ ಬರುತ್ತೆ ಅಂತ ಅಂದ್ರೆ ರೆಕಾರ್ಡಿಂಗ್ ಕ್ಲೋಸಿಂಗ್ ಸ್ಟಾಕ್ ಅಟ್ ಬ್ರಾಂಚ್, ಎಕ್ಸೆಸ್ ಆಫ್ ಸೇಲ್ಸ್, ಇದು ಬೇರೆ. ರೆಕಾರ್ಡಿಂಗ್ ಕ್ಲೋಸಿಂಗ್ ಸ್ಟಾಕ್ ಅಟ್ ಬ್ರಾಂಚ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ರೆಕಾರ್ಡ್ ಮಾಡಬೇಕಾದ್ರೆ ಏನ್ ಎಂಟ್ರಿ ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಅಟ್ ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್ ಇನ್ಕ್ಲೂಡಿಂಗ್ ಲೋಡಿಂಗ್ ಇನ್ಕ್ಲೂಡ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಇನ್ಕ್ಲೂಡ್ ಲೋಡಿಂಗ್ ಆಗಿ ತಾನೇ ನಮ್ಗೆ ಉಳಿಯೋದು, ಸೊ ಕ್ಲೋಸಿಂಗ್ ಸ್ಟಾಕ್ ಅಟ್ ಬ್ರಾಂಚ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ಎಕ್ಸೆಸ್ ಆಫ್ ಸೇಲ್ಸ್ ಪ್ರೈಸ್ ಓವರ್ ಇನ್ವಾಯ್ಸ್ ಪ್ರೈಸ್ ಓವರ್ ಸೇಲ್ಸ್ ಪ್ರೈಸ್. ಎಕ್ಸೆಸ್ ಆಫ್ ಸೇಲ್ ಪ್ರೈಸ್ ಅಂತಂದ್ರೆ ಇವಾಗ ಇನ್ವಾಯ್ಸ್ ಪ್ರೈಸ್ ಅವರು ಎಲ್ಲಾ ಸೇರಿ ನಮ್ಗೆ 15 ಸೇಲ್ ಮಾಡಿದೆ, ಇದ್ರ ಮೇಲೂ ಇನ್ನ ಸ್ವಲ್ಪ ಜಾಸ್ತಿ ಹಾಕಿ
ಮಾಡಿದ್ದಾರೆ, ಓವರ್ ಇನ್ವಾಯ್ಸ್ ಪ್ರೈಸ್ 15 ಮೇಲೆ ಮತ್ತೆ 5 ಜಾಸ್ತಿ ಅಂದ್ರೆ 20 rupees ಸೇಲ್ ಮಾಡಿರ್ತಾರೆ. ಸೊ ಆ ತರ ಬ್ರಾಂಚ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ನೆಕ್ಸ್ಟ್ ರೆಕಾರ್ಡಿಂಗ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಆನ್ ಕ್ಲೋಸಿಂಗ್ ಸ್ಟಾಕ್, ದಟ್ ಈಸ್ ಸ್ಟಾಕ್ ರಿಸರ್ವ್. ಆಫ್ಟರ್ ದಿಸ್ ಎಂಟ್ರಿ ದ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ವಿಲ್ ಶೋ ಗ್ರಾಸ್ ಪ್ರಾಫಿಟ್. ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಸ್ಟಾಕ್ ರಿಸರ್ವ್ ಕ್ಲೋಸಿಂಗ್. ಏನಂತ ಅಂದ್ರೆ ಪ್ರಾಫಿಟ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಅಂದ್ರೆ ಹೆಡ್ ಆಫೀಸ್ ನಮಗೆ ಎಕ್ಸ್ಟ್ರಾ 50% ಅಂತ ಹೇಳ್ಬಿಟ್ಟು ಸೇಲ್ ಮಾಡಿರ್ತಲ್ಲ, ಅದನ್ನ ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಅಂತಾರೆ. ದಟ್ ಈಸ್ ಸ್ಟಾಕ್ ರಿಸರ್ವ್ ಅಂತ ಹೇಳ್ಬಿಟ್ಟು ಮಾಮೂಲಿ ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲೆಲ್ಲ ಸ್ಟಾಕ್ ರಿಸರ್ವ್ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡ್ತೀವಿ, ಅದನ್ನ ಸ್ಟಾಕ್ ರಿಸರ್ವ್ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ರಿಸರ್ವ್, ಈ ಕಡೆ ಕ್ಲೋಸಿಂಗ್ ಸ್ಟಾಕ್ ರಿಸರ್ವ್ ಅಂತ ಹೇಳ್ಬಿಟ್ಟು ಬರೀತೀವಿ. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಆಫ್ಟರ್ ದಿಸ್ ಎಂಟ್ರಿ ದ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ವಿಲ್ ಶೋ ಗ್ರಾಸ್ ಪ್ರಾಫಿಟ್. ನೋಡ್ರಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ ಅದಾದ್ಮೇಲೆ ಗ್ರಾಸ್ ಪ್ರಾಫಿಟ್ ಬರುತ್ತೆ ನಮಗೆ. ಅದನ್ನ ಹೇಳಿರೋದು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಸ್ಟಾಕ್ ರಿಸರ್ವ್ ಅಕೌಂಟ್ ಕ್ಲೋಸಿಂಗ್ ಎಂಟ್ರಿ. ನೋಡಿ ಸ್ಟಾಕ್ ರಿಸರ್ವ್ ಆರ್ ಓಪನಿಂಗ್ ಸ್ಟಾಕ್ ಇಸ್ ಕ್ರಿಯೇಟೆಡ್ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಸ್ಟಾಕ್ ರಿಸರ್ವ್ ಓಪನಿಂಗ್ ಸ್ಟಾಕ್ ನ ಕ್ರಿಯೇಟ್ ಮಾಡಿದರೆ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ರೆಕಾರ್ಡಿಂಗ್ ಗ್ರಾಸ್ ಪ್ರಾಫಿಟ್ ಅಟ್ ಬ್ರಾಂಚ್. ಬ್ರಾಂಚ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಆದಾಗ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮಾಮೂಲಿ ನಮಗೆ ಪ್ರಾಫಿಟ್ ಇದು ಅಕಸ್ಮಾತ್ ಇದು ಗ್ರಾಸ್ ಪ್ರಾಫಿಟ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂದ್ರೆ ಪ್ರಾಫಿಟ್ ಈ ಕಡೆ ಆಗುತ್ತೆ, ಲಾಸ್ ಈ ಕಡೆ ಆಗುತ್ತೆ. ಸೊ ಪ್ರಾಫಿಟ್ ಈ ಕಡೆ ಆದಾಗ ನಮಗೆ ಕ್ರೆಡಿಟ್ ಆಗುತ್ತೆ. ನೋಡಿ ಇಲ್ಲಿ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಕಸ್ಮಾತ್ ರೆಕಾರ್ಡಿಂಗ್ ಲಾಸ್ ಆದಾಗ ನಮ್ಗೆ ಲಾಸ್ ಆದಾಗ ಏನ್ ಬರುತ್ತೆ ಅಂತ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಬ್ರಾಂಚ್ ಅಸೆಟ್. ಬ್ರಾಂಚ್ ಅಸೆಟ್ಸ್ ಮೇಲೆ ಡಿಪ್ರಿಸಿಯೇಷನ್ ಆದಾಗ ಬ್ರಾಂಚ್ ಎಕ್ಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಸೆಟ್ಸ್. ಎಕ್ಸ್ಪೆನ್ಸ್ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸ್, ಸೊ ಬ್ರಾಂಚ್ ಎಕ್ಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಸೆಟ್ಸ್ ಅಕೌಂಟ್. ಟ್ರಾನ್ಸ್ಫರ್ ಆಫ್ ಬ್ರಾಂಚ್ ಎಕ್ಸ್ಪೆನ್ಸಸ್. ಬ್ರಾಂಚ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದಾಗ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್. ರೆಕಾರ್ಡಿಂಗ್ ನೆಟ್ ಪ್ರಾಫಿಟ್ ಅಟ್ ಬ್ರಾಂಚ್. ಬ್ರಾಂಚ್ ಅಲ್ಲಿ ನೆಟ್ ಪ್ರಾಫಿಟ್ ರೆಕಾರ್ಡ್ ಮಾಡಿದಾಗ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಂಟ್ರಿ ಬರುತ್ತೆ. ಸೊ ನೆಕ್ಸ್ಟ್ ಇವತ್ತು ಇಲ್ಲಸ್ಟ್ರೇಷನ್ 9 ನೋಡೋಣ. ಇಲಸ್ಟ್ರೇಷನ್ 9 ನೋಡಿದ್ರೆ ಇಲ್ಲಿ ಪಾಸ್ ಮಾಡಿರೋ ಎಂಟ್ರೀಸ್ ಅಕೌಂಟ್ಸ್ ನಮಗೆ ಅರ್ಥ ಆಗುತ್ತೆ. ಮಲ್ಟಿ ಚಾನಲ್ ಸ್ಟೋರ್ಸ್ ಲಿಮಿಟೆಡ್ ಡೆಲ್ಲಿ ಆಸ್ ಇಟ್ಸ್ ಬ್ರಾಂಚಸ್ ಅಟ್ ಲಕ್ನೋ ಅಂಡ್ ಚೆನ್ನೈ. ಇಟ್ ಚಾರ್ಜಸ್ ಗೂಡ್ಸ್ ಟು its branch at cost plus 25% ಅಂತ ಅಂದ್ರೆ 100 rupees ಕಾಸ್ಟ್ ಪ್ಲಸ್ 25% ಅಂದ್ರೆ 125 ಗೆ ಮಾರ್ತಾ ಇದ್ದಾರೆ. ಫಾಲೋಯಿಂಗ್ ಇನ್ಫಾರ್ಮೇಶನ್ ಇಸ್ ಅವೈಲೇಬಲ್ ಆಫ್ ದ ಟ್ರಾನ್ಸಾಕ್ಷನ್ ಆಫ್ ದ ಲಕ್ನೋ ಬ್ರಾಂಚ್ ಫಾರ್ ದ ಇಯರ್ ಎಂಡೆಡ್ ಆನ್ 31st March 2013. ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸ್ಟಾಕ್ ಇನ್ ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಇದೆ. ಡೆಟರ್ಸ್ ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಡ್ಯೂರಿಂಗ್ 12/13 ಲಕ್ನೋ ಬ್ರಾಂಚಸ್ ಟ್ರಾನ್ಸಾಕ್ಷನ್ ಆಗಿದ್ದು ಗೂಡ್ಸ್ ಸೆಂಡ್ ಟು ಲಕ್ನೋ ಬ್ರಾಂಚ್ ಅಟ್ ಇನ್ವಾಯ್ಸ್ ಪ್ರೈಸ್ ಸೆಂಡ್ ಮಾಡಿದ್ರೆ 3,25,000. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಟ್ ಇನ್ವಾಯ್ಸ್ ಪ್ರೈಸ್ ಅಂತಂದ್ರೆ ಲಕ್ನೋ ಬ್ರಾಂಚ್ ಇಂದ ಹೆಡ್ ಆಫೀಸ್ ಬಂದಿದೆ ಎಷ್ಟು 10,000 rupees. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ 1 lakh, ಕ್ರೆಡಿಟ್ ಸೇಲ್ಸ್ 1,75,000. ಗೂಡ್ಸ್ ಪಿಲ್ಫೆರ್ಡ್ ಅಂತಂದ್ರೆ ವೇಸ್ಟ್ ಆಗಿದೆ ಸ್ವಲ್ಪ ಗೂಡ್ಸ್ ಇಲ್ಲಿ, ಅದು ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಇದೆ 2,000. ನೆಕ್ಸ್ಟ್ ಗೂಡ್ಸ್ ಲಾಸ್ಟ್ ಬೈ ಫೈರ್, ಅದು ಫೈರ್ ಅಲ್ಲಿ ಲಾಸ್ಟ್ ಆಗಿದೆ, ಅದು ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಇದೆ 5,000 rupees. ನೆಕ್ಸ್ಟ್ ಇನ್ಶೂರೆನ್ಸ್ ಕಂಪನಿ ಪೇಡ್ ಟು ಹೆಡ್ ಆಫೀಸ್ ಫಾರ್ ಲಾಸ್ ಬೈ ಫೈರ್ ಅಟ್ ಲಕ್ನೋ. ಲಕ್ನೋ ಅಲ್ಲಿ ಫೈರ್ ಆಗಿತ್ತಲ್ಲ ನಮಗೆ ಗೂಡ್ಸ್, ಅದು ಇನ್ಶೂರೆನ್ಸ್ ಕಂಪನಿ ಪೇ ಮಾಡಿದೆ ನಮಗೆ, ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ವಿ ಅದಕ್ಕೆ. ಸೊ 3,000 rupees. ಕ್ಯಾಶ್ ಸೆಂಟ್ ಫಾರ್ ಪೆಟಿ ಎಕ್ಸ್ಪೆನ್ಸಸ್. ಪೆಟಿ ಎಕ್ಸ್ಪೆನ್ಸಸ್ ಗೆ ಹೆಡ್ ಆಫೀಸ್ ಇಂದ ಬ್ರಾಂಚ್ ಕ್ಯಾಶ್ ಬಂದಿದೆ 34,000. ಬ್ಯಾಡ್ ಡೆಟ್ಸ್ ಅಟ್ ಬ್ರಾಂಚ್ ಅಲ್ಲಿ ಬ್ಯಾಡ್ ಡೆಟ್ಸ್ 500. ಗೂಡ್ಸ್ ಟ್ರಾನ್ಸ್ಫರ್ ಟು ಚೆನ್ನೈ ಬ್ರಾಂಚ್ ಅಂಡರ್ ಹೆಡ್ ಆಫೀಸ್ ಅಡ್ವೈಸ್. ಚೆನ್ನೈ ಬ್ರಾಂಚ್ ಅಂತ ಅಂದ್ರೆ ಲಕ್ನೋ ಬ್ರಾಂಚ್ ಇಂದ ಚೆನ್ನೈ ಬ್ರಾಂಚ್ ಗೆ ಹೆಡ್ ಆಫೀಸ್ ಅಡ್ವೈಸ್ ಇಂದ. ಹೆಡ್ ಆಫೀಸ್ ಅಡ್ವೈಸ್ ಅಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದ ಆಲ್ರೆಡಿ ಅಡ್ವೈಸ್ ಮಾಡಿದೆ ಲಕ್ನೋ ಬ್ರಾಂಚ್ ಗೆ. ಸೊ ಗೂಡ್ಸ್ ಟ್ರಾನ್ಸ್ಫರ್ ಟು ಚೆನ್ನೈ ಬ್ರಾಂಚ್ ಗೆ ಸೆಂಡ್ ಮಾಡಿದೆ 15,000 rupees. ಇನ್ಶೂರೆನ್ಸ್ ಚಾರ್ಜಸ್ ಪೇಡ್ ಬೈ ಹೆಡ್ ಆಫೀಸ್ ಇನ್ಶೂರೆನ್ಸ್ ಚಾರ್ಜಸ್ ಪೇ ಮಾಡಿದೆ 500 rupees. ಗೂಡ್ಸ್ ರಿಟರ್ನ್ ಬೈ ಡೆಟರ್ ಇಂದ ವಾಪಸ್ ಬಂದಿರೋ ಗೂಡ್ಸ್ ಸೇಲ್ಸ್ ರಿಟರ್ನ್ಸ್ 500 rupees. ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ, ಡೆಟರ್ಸ್ ಕೊಟ್ಟಿದ್ದಾರೆ 14,000. ಇವಾಗ ಗೂಡ್ಸ್ ವರ್ತ್ 15,000 ಇನ್ಕ್ಲೂಡಿಂಗ್ ಎಬೋ ಸೆಂಟ್ ಬೈ ಲಕ್ನೋ ಬ್ರಾಂಚ್ ಟು ಚೆನ್ನೈ ಬ್ರಾಂಚ್ ವಾಸ್ ಇನ್ ಟ್ರಾನ್ಸಿಸ್ಟ್ ಅಲ್ಲಿ ಇದೆ. ಸೊ ಇನ್ನ ಗಾಡಿಯಲ್ಲಿ ಹೋಗ್ತಾ ಇದೆ, ಆಲ್ರೆಡಿ ಚೆನ್ನೈ ಬ್ರಾಂಚ್ ಇನ್ನ ತಲುಪಿಲ್ಲ, ಲಕ್ನೋ ಬ್ರಾಂಚ್ ಕಳಿಸಿದೆ ಆನ್ 31/3/2013 ಅಲ್ಲಿ. ಅದಕ್ಕೊಂದು ಎಂಟ್ರಿ ಬರುತ್ತೆ 15,000 rupees. ಶೋ ದ ಫಾಲೋಯಿಂಗ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಮಲ್ಟಿ ಚೈನ್ ಸ್ಟೋರ್ಸ್. ಲಕ್ನೋ ಬ್ರಾಂಚ್ ಸ್ಟಾಕ್ ಅಕೌಂಟ್, ಲಕ್ನೋ ಬ್ರಾಂಚ್ ಡೆಟರ್ಸ್ ಅಕೌಂಟ್, ಲಕ್ನೋ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್, ಲಕ್ನೋ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಸ್ಟಾಕ್ ರಿಸರ್ವ್ ಅಕೌಂಟ್. ಇಷ್ಟು ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕು. ಇವಾಗ ಇಷ್ಟೊಂದು ಅಕೌಂಟ್ ಇದೆ ಅಂತ ಏನ್ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಇಲ್ಲಿ ಮಾಮೂಲಿ ನಾವು ಅಕೌಂಟ್ ಹೆಂಗ್ ಲಾಸ್ಟ್ ಅಲ್ಲೆಲ್ಲ ನಾವ್ ಯಾವ ತರ ಅಕೌಂಟ್ಸ್ ಕಲ್ತ್ ಬಂದಿದ್ವು ಅದೇ ಅಕೌಂಟ್ಸ್. ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂತ ಅಂದ್ರೆ ಮಾಮೂಲಿ ಬ್ರಾಂಚ್ ಸ್ಟಾಕ್ ಅಕೌಂಟ್ ಮೆಮೊರಂಡಮ್ ಸ್ಟಾಕ್ ಅಂತ ಮಾಡ್ತಿದ್ವಲ್ಲ, ಸೊ ಅದೇ ಮಾಮೂಲಿ ಬ್ರಾಂಚ್ ಡೆಟರ್ಸ್ ಅಂದ್ರೆ ಡೆಟರ್ಸ್ ಅಕೌಂಟ್ ಮಾಮೂಲಿ. ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಅಂದ್ರೆ ಇವಾಗ ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ಲಾಡಿಂಗ್ ಅಂತ ಹೇಳ್ಬಿಟ್ಟು ಮೈನಸ್
ಮೈನಸ್ ಮಾಡ್ತಿದ್ವಲ್ಲ, ಆ ಮೈನಸ್ ಮಾಡ್ತಿರೋ ಅಮೌಂಟ್ ನ ಈ ಕಡೆ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಬರುತ್ತೆ. ಆದ್ರೆ ಈ ಕಡೆ ಆಪೋಸಿಟ್ ಬರುತ್ತೆ, ಅಲ್ಲೆಲ್ಲ ಡೆಬಿಟ್ ಬಂದಿರೋ ಡೆಬಿಟ್ ಸೈಡ್ ಬಂದಿರೋದು ಈ ಕಡೆ ಕ್ರೆಡಿಟ್ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡ್ ಬಂದ್ರೆ ಡೆಬಿಟ್ ಸೈಡ್ ಬರುತ್ತೆ. ಇದು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ಆ ತರ ಆಗುತ್ತೆ. ಮತ್ತೆ ಲಕ್ನೋ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಮೂಲಿ ಹೆಂಗ್ ಪ್ರಿಪೇರ್ ಮಾಡ್ತೀವೋ ಅದೇ ತರ. ನೆಕ್ಸ್ಟ್ ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಅಂದ್ರೆ ಇದು ಓಪನಿಂಗ್ ಸ್ಟಾಕ್ ರಿಸರ್ವ್ ಅಂತ ಹೇಳ್ಬಿಟ್ಟು ಲೋಡಿಂಗ್ ಅಂತ ಬರ್ದಿರ್ತೀವಲ್ಲ, ಅದನ್ನ ಇಲ್ಲಿ ಸ್ಟಾಕ್ ರಿಸರ್ವ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡೋದು ಅಷ್ಟೇ, ಇದೇನಿಲ್ಲ. ಇವಾಗ ಫಸ್ಟ್ ನಾವು ಲಕ್ನೋ ಬ್ರಾಂಚ್ ಸ್ಟಾಕ್ ಅಕೌಂಟ್ ನ ಪ್ರಿಪೇರ್ ಮಾಡೋದು ನೋಡೋಣ. In the books of head office, Lucknow branch stock account to balance brought down 30,000 ಅಂತಂದ್ರೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಓಪನಿಂಗ್ ಸ್ಟಾಕ್ 30,000 ಕೊಟ್ಟಿದ್ದಾರೆ, ಅದನ್ನೇ ಓಪನಿಂಗ್ ಸ್ಟಾಕ್ 30,000. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 3,25,000 ಅಂತ ಅಂದ್ರೆ ಹೆಡ್ ಆಫೀಸ್ ಇಂದ ಬ್ರಾಂಚ್ ಗೆ 3,25,000 rupees ಅಷ್ಟು ಗೂಡ್ಸ್ ಬಂದಿದೆ, ಆ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ನೆಕ್ಸ್ಟ್ ಬ್ರಾಂಚ್ ಡೆಟರ್ಸ್, ಸೇಲ್ಸ್ ರಿಟರ್ನ್ ಆಗಿದೆ ನಮ್ಗೆ, ಇಲ್ಲಿ 500 rupees ಸೇಲ್ಸ್ ರಿಟರ್ನ್ ನೋಡಿದ್ವಿ, ಆ 500 rupees ಇಲ್ಲಿದೆ ನೋಡಿ, ಸಾರಿ ಇಲ್ಲಿದೆ ಗೂಡ್ಸ್ ರಿಟರ್ನ್ ಬೈ ಡೆಟರ್ಸ್ 500 rupees, ಆ 500 rupees. ನೆಕ್ಸ್ಟ್ ಬೈ ಬ್ರಾಂಚ್ ಕ್ಯಾಶ್ ಸೇಲ್ಸ್ 1 lakh, ಕ್ರೆಡಿಟ್ ಸೇಲ್ಸ್ 1,75,000, 2,75,000 ಆಗುತ್ತೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ 10,000, ರಿಟರ್ನ್ ಫ್ರಮ್ ಬ್ರಾಂಚ್ ರಿಟರ್ನ್, ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 3,25,000 ಮಾಡಿದ್ವಲ್ಲ, ಸೆಂಡ್ ಮಾಡಿರೋದು ಇಲ್ಲಿ ರಿಟರ್ನ್ ಮಾಡಿರೋದು ಬ್ರಾಂಚ್ಗೆ, ಸಾರಿ ಹೆಡ್ ಆಫೀಸಿಗೆ. ಸೊ 10,000. ಮತ್ತೆ ಪಿಲ್ಫರೇಜ್ ಅಂತ ಅಂದ್ರೆ ನಮಗೆ ಗೂಡ್ಸ್ ವೇಸ್ಟ್ ಆಗಿದೆ 2,000 rupees ಅಷ್ಟು ವೇಸ್ಟ್. ಲಾಸ್ಟ್ ಬೈ 5,000 ಚೆನ್ನೈ ಬ್ರಾಂಚ್ ಗೆ ಸೆಂಡ್ ಮಾಡಿರುವಂತ ಗೂಡ್ಸ್ ಟ್ರಾನ್ಸಿಸ್ಟರ್ ಇದೆ 15,000 rupees. ಸಪರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಮರಿಬಾರ್ದು, ಇದ್ರಲ್ಲಿ ಕೊಟ್ಟಿಲ್ಲ ಅಂತ. ಲಾಸ್ಟ್ ನಾವು ಫುಲ್ ಕ್ವಶನ್ ಓದ್ಲೇಬೇಕು, ಅವಾಗ ಗೊತ್ತಾಗುತ್ತೆ ನಮಗೆ. 15,000 ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಟೋಟಲ್ ಆಗಿ 3,55,500 ಬರುತ್ತೆ. ಕ್ಯಾರಿ ಡೌನ್ ಬಂದ್ಬಿಟ್ಟು 48,500 ಅಂತ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್. ಇದು ಇಲ್ಲಿ ಏನಿಲ್ಲ, ಇನ್ವಾಯ್ಸ್ ಮಾಡಿರ್ತೀವಲ್ಲ ನಾವು ಚೆನ್ನೈ ಹೆಡ್ ಆಫೀಸ್ ಇಂದ ಲಕ್ನೋ ಬ್ರಾಂಚ್ ಬಂದಿರಾಂತ ಗೂಡ್ಸ್, ಇದು ಬಂದಿರಾಂತ ಗೂಡ್ಸ್, ಹೆಡ್ ಆಫೀಸ್ ಬಂದಿರಾಂತ ಗೂಡ್ಸ್ ಈ ಸೈಡ್ ಬರುತ್ತೆ. ಹೆಡ್ ಆಫೀಸ್ ಇಂದ ಹೋಗಿರಾಂತದ್ದು, ಇವಾಗ ಕ್ಯಾಶ್ ಸೇಲ್ ಮಾಡಿದಾಗ ಗೂಡ್ಸ್ ಹೋಗ್ತದೆ, ಕ್ರೆಡಿಟ್ ಸೇಲ್ ಮಾಡಿದಾಗ ಗೂಡ್ಸ್ ಹೋಗ್ತದೆ, ರಿಟರ್ನ್ ಮಾಡಿದೀವಿ ವಾಪಸ್ ಹೋಗಿದಾವೆ ಹೆಡ್ ಆಫೀಸ್ಗೆ, ಅದು ಹೋಗ್ತಾ ಇರೋದು. ಪಿಲ್ಫ್ರೇಜ್ ವೇಸ್ಟ್ ಆಗ್ಬಿಟ್ಟಿದೆ, ಅದು ಹೊರಟೋದಂಗೆ. ಲಾಸ್ಟ್ ಬೈ 5 ಅದು ಹೊರಟೋದಾಗೆ ಸುಟ್ಟೋಗಿದೆ, ವೇಸ್ಟ್ ಆಗಿದೆ. ನೆಕ್ಸ್ಟ್ ಗೂಡ್ಸ್ ಟ್ರಾನ್ಸ್ಫರ್ಡ್ ಬಟ್ ಇನ್ ಟ್ರಾನ್ಸಿಸ್ಟ್, ಚೆನ್ನೈ ಬ್ರಾಂಚ್ ಗೆ ಗೂಡ್ಸ್ ಹೋಗ್ತಾ ಇದೆಯಲ್ಲ ಅದು ಕೂಡ ಹೋಗ್ತಾ ಇರೋದು, ಈ ಕಡೆ ಎಲ್ಲ ಬಂದಿರೋದು ಗೂಡ್ಸ್ ಬಂದಿರೋದು. ಬ್ರಾಂಚ್ ಡೆಟರ್ಸ್ ವಾಪಸ್ ಮಾಡಿದಾಗ ಇನ್ನೇ ನಮಗೆ ಬಂದಂಗೆ. ಸೊ ಆ ತರ ಇದೆಲ್ಲ ಈ ಕಡೆ ಎಲ್ಲ ಇದ್ ಮಾಡಿದಾಗ ನಮಗೆ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ 48,500. ಲಕ್ನೋ ಬ್ರಾಂಚ್ ಸ್ಟಾಕ್ ಅಕೌಂಟ್ ಇಷ್ಟೇ, ಈ ಕಡೆ ಎಲ್ಲ ಬಂದಿರೋದು, ಈ ಕಡೆ ಎಲ್ಲ ಹೋಗಿರೋದು. ಆ ತರ ಲಕ್ನೋ ಬ್ರಾಂಚ್ ಡೆಟರ್ಸ್ ಅಕೌಂಟ್, ಮಾಮೂಲಿ ಡೆಟರ್ಸ್ ಅಕೌಂಟ್ ಹೆಂಗ್ ಪ್ರಿಪೇರ್ ಮಾಡ್ತೀವೋ ನಾವು ಸೇಮ್ ಅದೇ ತರಾನೇ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತಂದ್ರೆ ಓಪನಿಂಗ್ ಡೆಟರ್ಸ್ 10,000. ಮತ್ತೆ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂದ್ರೆ ಕ್ರೆಡಿಟ್ ಸೇಲ್ಸ್, ಈ ಕಡೆ ಯಾವಾಗ್ಲೂ ಕ್ರೆಡಿಟ್ ಸೇಲ್ಸ್ ಬರುತ್ತಲ್ಲ ಡೆಟರ್ಸ್ ಅಕೌಂಟ್ ಅಲ್ಲಿ, ಸೇಮ್ ಅದೇ 1,75,000. ಬ್ಯಾಡ್ ಡೆಟ್ಸ್ ಈ ಕಡೆ ಎಲ್ಲ ಬಂದೆ, ಈ ಕಡೆ ಎಲ್ಲ ಡೆಟರ್ಸ್ ಇನ್ಕ್ರೀಸ್ ಆದಾಗ, ಈ ಕಡೆ ಎಲ್ಲ ಡೆಟರ್ಸ್ ಡಿಕ್ರೀಸ್ ಆದಾಗ. ಬ್ಯಾಡ್ ಡೇಟ್ಸ್ ನಮಗೆ ಡೆಟರ್ಸ್ ಇನ್ಕ್ರೀಸ್ ಆಗ್ತಾರೆ, ಡಿಕ್ರೀಸ್ ಆಗ್ತಾರೆ. ಬ್ರಾಂಚ್ ಸ್ಟಾಕ್ ಇನ್ವರ್ಸ್ ಅಕೌಂಟ್ ಸೇಲ್ಸ್ ರಿಟರ್ನ್ ಡಿಕ್ರೀಸ್ ಆಗ್ತಾರೆ 500. ಮತ್ತೆ ಬ್ರಾಂಚ್ ಕ್ಯಾಶ್ ಪೇ ಮಾಡಿದ ತಕ್ಷಣ ಡಿಕ್ರೀಸ್ ಆಗ್ತಾರೆ. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ 14,000. ನೋಡಿ ಇಲ್ಲಿ ನಮಗೆ ಓಪನಿಂಗ್ ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ, ಓಪನಿಂಗ್ ಡೆಟರ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ. ನಮಗೆ ಕೊಡ್ದಿರೋದು ಯಾವ್ದು ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಅಂತ ಅಂದ್ರೆ ರೆಮಿಟೆನ್ಸ್ ಫ್ರಮ್ ಡೆಟರ್ಸ್ ಕೊಟ್ಟಿಲ್ಲ ನಮಗೆ. ಸೊ ಅದು ಬ್ಯಾಲೆನ್ಸಿಂಗ್ ಫಿಗರ್ 1,70,000 ಬಂದಿದೆ. ಟೋಟಲ್ ಇಲ್ಲಿ 1,85,000 ಬಂದಿದೆ. ಈ ಕಡೆ ಬ್ಯಾಲೆನ್ಸಿಂಗ್ ಫಿಗರ್ ಮೈನಸ್ ಮಾಡಿದಾಗ 1,75,000 ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆ. ಮಾಮೂಲಿ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಯಾವ ತರನೇ ಡೆಟರ್ಸ್ ಅಕೌಂಟ್ ಹೆಂಗ್ ಪ್ರಿಪೇರ್ ಮಾಡ್ತೀವಿ ಅದೇ ತರಾನೇ. ನೆಕ್ಸ್ಟ್ ಲಕ್ನೋ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್, ಲಕ್ನೋ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ. ಇಲ್ಲಿ ನಾನು ಹೇಳ್ದಂಗೆ ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ಏನೇನ್ ಪ್ರಿಪೇರ್ ಮಾಡ್ತೀವೋ ಸೇಮ್ ಅದೇ. ನಾನ್ ನಿಮ್ಗೆ ರಫ್ ಅಲ್ಲಿ ತೋರಿಸ್ತೀನಿ ಒಂದ್ಸತಿ. ಎಕ್ಸಾಂಪಲ್, ಇವಾಗ ನಾವು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತಿದೀವಿ, ಯಾವ್ದಾದ್ರು ಎಕ್ಸ್ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತಿದೀವಿ ಅನ್ಕೊಂಡ್ರೆ ಈ ಕಡೆ ಓಪನಿಂಗ್ ಸ್ಟಾಕ್ ಅಂತ ಬರಿತೀವಿ, ಈ ಕಡೆ ಓಪನಿಂಗ್ ಸ್ಟಾಕ್ ಬರಿತೀವಿ. ಮತ್ತೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಬರಿತೀವಿ, ಈ ಕಡೆ ಗೂಡ್ಸ್ ರಿಟರ್ನ್ ಬಂದಿರೋದು, ಕ್ಲೋಸಿಂಗ್ ಸ್ಟಾಕ್ ಬಂದಿರೋದು. ನಾನು ನಿಮ್ಗೆ 2 ರೀತಿನೂ ಹೇಳ್ಕೊಟ್ಟೆ. ಓಪನಿಂಗ್ ಸ್ಟಾಕ್ ಒಂದೇ ಸತಿ ಲೋಡಿಂಗ್ ಮೈನಸ್ ಮಾಡ್ಬಿಡ್ಬಾರ್ದು, ಅಥವಾ ಎಲ್ಲಾನು ಕರೆಕ್ಟ್ ಆಗಿ ಒಂದ್ಸರಿ ಬರ್ದ್ಬಿಟ್ಟು ಆಮೇಲೆ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಸ್ಟಾಕ್ ರಿಸರ್ವ್ ಅಂತ ಬರೆಯೋದು ಅಂತ ಹೇಳ್ಬಿಟ್ಟು ನಾನು ಈ ತರನೇ ಮಾಡ್ತೀನಿ. ಆಪೋಸಿಟ್ ಸೈಡ್ ಇವಾಗ ಓಪನಿಂಗ್ ಸ್ಟಾಕ್ ಬರ್ದ್ಬಿಟ್ವಿ, ಇವಾಗ ಲೋಡಿಂಗ್ ಹೆಂಗ್ ಮಾಡ್ತೀವಿ, ಆ ಕಡೆ ಓಪನಿಂಗ್ ಸ್ಟಾಕ್ ಆದ್ರೆ ಆಪೋಸಿಟ್ ಕಡೆ ಸ್ಟಾಕ್ ರಿಸರ್ವ್ ಅಂತ ಹೇಳ್ಬಿಟ್ಟು ಲೋಡಿಂಗ್, ಈ ಕಡೆ ಓಪನಿಂಗ್ ಸ್ಟಾಕ್ ಲೋಡಿಂಗ್, ಈ ಕಡೆ ಗೂಡ್ಸ್ ಸೆಂಟು ಇದ್ರದ್ದು ಲೋಡಿಂಗ್, ಈ ಕಡೆ ಗೂಡ್ಸ್ ರಿಟರ್ನ್ ಲೋಡಿಂಗ್, ಮತ್ತೆ ಈ ಕಡೆ ಕ್ಲೋಸಿಂಗ್ ಸ್ಟಾಕ್ ಇಂದು ಲೋಡಿಂಗ್. ಸೊ ಇದು ಬಂದ್ಬಿಟ್ಟು ಬ್ರಾಂಚ್ ಅಕೌಂಟ್ ಇನ್ಕ್ಲೂಡಿಂಗ್ ಲೋಡಿಂಗ್. ಇವಾಗ ನಾವು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಮಾಡಬೇಕು. ಇದು ಬ್ರಾಂಚ್ ಆಯ್ತು, ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಓಪನ್ ಮಾಡಬೇಕು. ಹೆಂಗ್ ಮಾಡ್ಬೇಕು ಅಂತಂದ್ರೆ ಈ ಕಡೆ ಇವಾಗ ಓಪನಿಂಗ್ ಸ್ಟಾಕ್ ಇಂದು ಲೋಡಿಂಗ್ ಈ ಕಡೆ ಕ್ರೆಡಿಟ್ ಸೈಡ್ ಬರೆದಿದ್ದೀವಲ್ಲಪ್ಪ, ಅದೇ ತರ ಈ ಕಡೆ ಓಪನಿಂಗ್ ಸ್ಟಾಕ್ ಲೋಡಿಂಗ್ ಇಂದು
ಅದೇ ತರನೇ ಇದೇ ಈ ಕಡೆ ಕ್ರೆಡಿಟ್ ಸೈಡ್ ಬಂದಿರೋದನ್ನೇ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಲ್ಲೂ ಸಾರಿ ಇದು ಈ ಕಡೆ ಎಲ್ಲ ಓಪನಿಂಗ್ ಸ್ಟಾಕ್ ಇಂದು ಈ ಕಡೆನೆ ಬರುತ್ತೆ. ಅದೇ ತರ ಈ ಕಡೆ ಗೂಡ್ಸ್ ಸೆಂಟ್ ಇಂದು ಲೋಡಿಂಗ್ ಈ ಕಡೆನೆ ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಇಂದು ಲೋಡಿಂಗ್ ಇದೇ ತರ ಬರುತ್ತೆ. ಮತ್ತೆ ಗೂಡ್ಸ್ ರಿಟರ್ನ್ ಇನ್ ಲೋಡಿಂಗ್ ಇದೇ ತರನೇ ಬರುತ್ತೆ. ನಾವಿಲ್ಲಿ ಈ ಕಡೆ ಓದಿದ್ವಿ, ಈ ಕಡೆ ಎಂಟ್ರೀಸ್ ಓದಿದ್ವಿ. ಇಲ್ಲಿ ನೆಕ್ಸ್ಟ್ ಅಂಡರ್ ದಿಸ್ ಮೆಥಡ್ ಮೋಸ್ಟ್ ಇಂಪಾರ್ಟೆಂಟ್ ಅಕೌಂಟ್ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಅದ್ರಲ್ಲಿ ಏನ್ ಬರುತ್ತೆ, ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್, ಎನಿ ಅಬ್ನಾರ್ಮಲ್ ಲಾಸ್ ಮತ್ತೆ ಸರ್ಪ್ಲಸ್ ಆಫ್ ಸ್ಟಾಕ್ ಇದ್ರೂ ಬರುತ್ತೆ ಇಲ್ಲಿ. ಸೊ ನಮ್ಗೆ ಅಬ್ನಾರ್ಮಲ್ ಲಾಸ್ ಏನ್ ಕೊಡ್ತಿದ್ರೆ ಪಿಲ್ಫರೇಜ್ ಬಂದಿದೆ, ಮತ್ತೆ ಲಾಸ್ ಬೈ ಫೈರ್ ಬಂದಿದೆ, ಅದು ಕೂಡ ಅಷ್ಟೇ ಈ ಕಡೆನೆ ಬರುತ್ತೆ. ಈ ತರ ಮಾಡ್ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಲೋಡ್ ಆನ್ ಗೂಡ್ಸ್ ರಿಟರ್ನ್ 10,000. ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮಗೆ, ಕಾಸ್ಟ್ ಪ್ಲಸ್ 25% ಅಂತ. ಅಂದ್ರೆ ಇಲ್ಲಿ ಏನು ನಮ್ಗೆ ಕಾಸ್ಟ್ ಬಂದ್ಬಿಟ್ಟು 100 ಪ್ಲಸ್ 25 ಅಂತ ಅಂದ್ರೆ 125. ಸೊ ನಮಗೆ 25 ಡಿವೈಡ್ ಬೈ 125. ಕಾಸ್ಟ್ ಅಂತ ಅಂದ್ರೆ 25, ಇದು ಬಂದ್ಬಿಟ್ಟು ಪ್ರಾಫಿಟ್, ಇದು ಕಾಸ್ಟ್. ಸೊ ಟೋಟಲ್ ಸೆಲ್ಲಿಂಗ್ ಪ್ರೈಸ್ 125 ರುಪೀಸ್ ಆಗುತ್ತೆ. ಸೊ 25 ಪ್ರಾಫಿಟ್ ಅಲ್ಲ ನಮಗೆ ಲಾಡಿಂಗ್ ಅಲ್ಲ. 25 ಡಿವೈಡ್ ಬೈ 125 ಮಾಡಿದಾಗ 1/5 ಬರುತ್ತೆ. ಸೊ ಅದೇ ಇಲ್ಲಿ 1/5. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ನಮಗೆ ಎಷ್ಟಿದೆ, 10,000. ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 10,000 ಇದೆ. ಸೊ 10,000 ಇಂಟು 1 ಡಿವೈಡೆಡ್ ಬೈ 5 ಮಾಡಿದಾಗ 2,000 ಬರುತ್ತೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇಂದ ಆಯ್ತು. ಅದೇ ತರ ನೆಕ್ಸ್ಟ್ ಪಿಲ್ಫರೇಜ್ ಅಕೌಂಟ್. 2,000 ರುಪೀಸ್ ಇಲ್ಲೂ ಅದೇ ಬರ್ದಿದೀವಿ. ಇಂಟು 1/5 ಮಾಡಿದಾಗ 400 ಬರುತ್ತೆ. ಲಾಸ್ಟ್ ಬೈ 5,000 ಇದೆ, ಅದು 1/5 ಮಾಡಿದಾಗ 1,000 ರುಪೀಸ್. ಚೆನ್ನೈ ಬ್ರಾಂಚ್ ಗೆ ಕಳ್ಸಿರೋದು ಗೂಡ್ಸ್ ನಾವು, ಅದು ಕೂಡ ಮಾಡ್ಬೇಕು 3,000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಲಾಸ್ಟ್ ಗೆ 48,500 ಇದೆ. 1 ಡಿವೈಡ್ ಬೈ 5 ಮಾಡಿದಾಗ 9,700. ಈ ಕಡೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಅವಾಗ ಓಪನಿಂಗ್ ಸ್ಟಾಕ್ ಬರುತ್ತೆ 30,000 ಇಂಟು 1 ಡಿವೈಡ್ ಬೈ 5 ಮಾಡಿದಾಗ 6,000. ಮತ್ತೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆಗಿದೆಯಲ್ಲ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ 3,25,000 ಇಂಟು 1/5 65,000. ನಾವು ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ಏನ್ ಮಾಡ್ತಿದ್ವೋ, ಈ ಓಪನಿಂಗ್ ಸ್ಟಾಕ್ ಆ ಕಡೆ ಬರೋದು, ಈ ಕಡೆ ಗೂಡ್ಸ್ ಸೆಂಟ್ ಆ ಕಡೆ ಬರೋದು, ಅದಾದ್ಮೇಲೆ ನಾವು ಕೆಳಗಡೆ ಸ್ಟಾಕ್ ರಿಸರ್ವ್ ಅಂತ ಹೇಳ್ಬಿಟ್ಟು ಮಾಡ್ತಿದ್ವಲ್ಲ, ಅದೇ ತರನೇ ಈ ಕಡೆ ಸೇಮ್ ಸೈಡ್ ಬರುತ್ತೆ. ಅವನ್ನೇ ಇಲ್ಲಿ ಎಂಟ್ರಿ ಮಾಡಿರೋದಷ್ಟೇ. ಲಾಸ್ಟ್ ಗೆ ಗ್ರಾಸ್ ಪ್ರಾಫಿಟ್ ಟೋಟಲ್ 71,000 ಬರುತ್ತೆ. ಗ್ರಾಸ್ ಪ್ರಾಫಿಟ್ 54,900 ರುಪೀಸ್ ಬರುತ್ತೆ. ನಾವಿಲ್ಲಿ ಏನೇನು ಸ್ಟಾಕ್ ಇದೆಯೋ ನಮ್ಮ ಹತ್ರ ಅದನ್ನೆಲ್ಲ ಎಂಟ್ರಿ ಮಾಡಿದೀವಿ ನೋಡಿ. ಫಸ್ಟ್ ಓಪನಿಂಗ್ ಸ್ಟಾಕ್ ಇದೆ, ಅದು ಲೋಡಿಂಗ್ ಅಲ್ಲಿ ಇದೆ. ಮತ್ತೆ ಗೂಡ್ಸ್ ಸೆಂಟು, ಮತ್ತೆ ಗೂಡ್ಸ್ ರಿಟರ್ನ್, ಮತ್ತೆ ಪಿಲ್ಫರೇಜ್, ಲಾಸ್ಟ್ ಬೈ ಫೈರ್, ಮತ್ತೆ ಚೆನ್ನೈ ಬ್ರಾಂಚ್ ಗೆ ನಾವು ಹೆಡ್ ಆಫೀಸ್ ಇಂದ ಏನ್ ರೇಟಿಗೆ ಬಂದಿರುತ್ತೋ ನಾವು ಅದೇ ರೇಟಿಗೆ ಇಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡಬಹುದು ಅಷ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ಚೆನ್ನೈ ಬ್ರಾಂಚ್ ಇಂದು ಕೂಡ ಲೋಡಿಂಗ್ ಅದೇ ರೇಟ್ ಅಲ್ಲೇ ಬರುತ್ತೆ ನಮಗೆ. ಚೆನ್ನೈ ಬ್ರಾಂಚ್ ಇಂದು ಕೂಡ ಈ ಕಡೆ ಹೆಡ್ ಆಫೀಸ್ ಅಡ್ವೈಸ್ ಮೇಲೆ ಕಳಿಸಿರೋದು. ಸೊ ಅದೇ ರೇಟ್ ಅಲ್ಲೇನೆ, ಅದಕ್ಕೋಸ್ಕರ ಅದು ಕೂಡ ಇಲ್ಲಿ ಬರುತ್ತೆ. ಇಷ್ಟೇ ಇದು ಲಕ್ನೋ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಮತ್ತೆ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಇಲ್ಲೊಂದ್ ಸ್ವಲ್ಪ ವರ್ಕಿಂಗ್ ನೋಟ್ ಕೊಟ್ಟಿದ್ದಾರೆ. ಲಾಸ್ಟ್ ಬೈ 5 ಪೆಟಿ ಕ್ಯಾಶ್ ಯಾವ ರೇಟಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಎಷ್ಟಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಆಗಿದೆ, ಇನ್ಶೂರೆನ್ಸ್ ಕ್ಲೈಮ್ ಬಂದಿರುತ್ತಲ್ಲ. ಸೊ ನಮ್ಗೆ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಇದು ಮಾಡ್ಬೇಕು. ನೆಕ್ಸ್ಟ್ ಸ್ಟಾಕ್ ರಿಸರ್ವ್ ಅಕೌಂಟ್ ನಾವು ಹೇಳ್ದೆ ನೋಡಿ, ನಾವು ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆದ್ಮೇಲೆ ಸ್ಟಾಕ್ ರಿಸರ್ವ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ ಇದದು. ನೆಕ್ಸ್ಟ್ ಫಸ್ಟ್ ಸ್ಟಾಕ್ ಲಾಸ್ಟ್ ಬೈ ಫೈರ್ ಅಕೌಂಟ್ ಟು ಲಕ್ನೋ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂತ ಬರಿಬೇಕು. ಸೊ ಲಕ್ನೋ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಂತಂದ್ರೆ 5,000 ರುಪೀಸ್ ನಮಗೆ ಫೈರ್ಗಿದಾಗಿ 5,000 ರುಪೀಸ್ ಅಷ್ಟು ವೇಸ್ಟ್ ಆಗಿದೆ ಫೈರ್ಗಿದಾಗಿ. ಅದರಲ್ಲಿ ನಮ್ಗೆ ಲೋಡಿಂಗ್ ಅಂತಂದ್ರೆ 100 ಪ್ಲಸ್ 25 ಮಾಡಿದ್ರೆ 25 ರುಪೀಸ್ ಹಂಗೆ ಲಾಭ, ಹಂಗೆ 1,000 ರುಪೀಸ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಅದರಲ್ಲಿ ನಮ್ಗೆ ಇನ್ಶೂರೆನ್ಸ್ ಕ್ಲೈಮ್, ಇನ್ಶೂರೆನ್ಸ್ ಆಫೀಸ್ ಕೊಟ್ಟಿರೋದು ಎಷ್ಟು 3,000. ಇವಾಗ ನಮಗೆ ಉಳಿದಿರೋ ಬ್ಯಾಲೆನ್ಸ್ ಫಿಗರ್ 1,000 ಅಂದ್ರೆ 5,000 ಅಷ್ಟು ಲಾಸ್ ಆಗಿದೆ. ಅದರಲ್ಲಿ ಪ್ರಾಫಿಟ್ ಸೇರಿ ನಮ್ಗೆ ಇನ್ವಾಯ್ಸ್ ಪ್ರೈಸ್ ಸೆಂಡ್ ಮಾಡಿರುತ್ತಲ್ಲ ಹೆಡ್ ಆಫೀಸು, ಆ 5,000 ಅಷ್ಟಲ್ಲಿ 25 ರುಪೀಸ್ ಇನ್ವಾಯ್ಸ್ ಪ್ರೈಸ್, ಅದರಲ್ಲಿ ನಮ್ಗೆ 3,000 ರುಪೀಸ್ ಇನ್ಶೂರೆನ್ಸ್ ಕ್ಲೈಮ್ ಕೊಟ್ರೆ ಇನ್ನು ಉಳಿದಿರೋ ಲಾಸ್ ಎಷ್ಟಾಗುತ್ತೆ 1,000 ರುಪೀಸ್, ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹೋಗುತ್ತೆ. ನೆಕ್ಸ್ಟ್ ಪೆಟಿ ಕ್ಯಾಶ್ ಅಕೌಂಟ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 50 ರುಪೀಸ್. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ 34,000. 50 ರುಪೀಸ್ ಅಂತ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪೆಟಿ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಯಾಶ್ 34,000 ರುಪೀಸ್. ಹೆಡ್ ಆಫೀಸ್ ನಮಗೆ ಬ್ರಾಂಚ್ ಗೆ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು 34,000 ರುಪೀಸ್ ಸೆಂಡ್ ಮಾಡಿತ್ತು. ಆ 34,000 ರುಪೀಸ್ ಈ ಕಡೆ. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಂದ್ರೆ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ 230 ರುಪೀಸ್. ಇದೆಲ್ಲ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ ಎಕ್ಸ್ಪೆನ್ಸಸ್ ಕರೆಕ್ಟ್ ಆಗಿ ನಮಗೆ ಆಗಿದ್ದು ಎಷ್ಟು ಅಂದ್ರೆ 33,820 ರುಪೀಸ್ ಟೋಟಲ್ ಎಕ್ಸ್ಪೆನ್ಸಸ್ ಆಗಿದೆ. ಅದು ಪ್ರಾಫಿಟ್ ಅಂಡ್ ಲಾಸ್ ಎಕ್ಸ್ಪೆನ್ಸಸ್
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಪಾಸ್ ಮಾಡ್ಬೇಕು. ಟೋಟಲ್ 34,050 ಆಗುತ್ತೆ. ಅದ್ರ 230 ಹೋದ್ರೆ 33,820 ರೂಪೀಸ್ ಆಗುತ್ತೆ. ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡೋಣ. ಇಲ್ಲಿ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟು ಬ್ರಾಂಚ್ ಡೆಟರ್ಸ್ ಅಕೌಂಟ್. ಫಸ್ಟ್ ಬ್ಯಾಡ್ ಡೆಟ್ಸ್ ನಮಗೆ 500, ಇದು ಎಕ್ಸ್ಪೆನ್ಸಸ್. ಇನ್ಶೂರೆನ್ಸ್ 500 ರೂಪೀಸ್. ಈ ಇನ್ಶೂರೆನ್ಸ್ 500 ಯಾವುದು ಅಂತ ಅಂದ್ರೆ ನಮ್ಗೆ ಹೆಡ್ ಆಫೀಸು ಬ್ರಾಂಚ್ ಪರವಾಗಿ 500 ರೂಪೀಸ್ ಇನ್ಶೂರೆನ್ಸ್ ಪೇ ಮಾಡಿದ್ಯಲ್ವಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ಶೂರೆನ್ಸ್ ಚಾರ್ಜಸ್ ಪೇಡ್ ಬೈ ಹೆಡ್ ಆಫೀಸ್. ಹೆಡ್ ಆಫೀಸ್ 500 ರೂಪೀಸ್ ಇನ್ಶೂರೆನ್ಸ್ ಚಾರ್ಜ್ ಪೇ ಮಾಡಿದ್ಯಲ್ಲ, ಅದೇ 500 ರೂಪೀಸ್ ಇದು. ನೆಕ್ಸ್ಟ್ ಪಿಲ್ಫರೇಜ್ ಅಟ್ ಕಾಸ್ಟ್ ಅಲ್ಲಿ ನಾವು ಇದ್ ಮಾಡ್ಬೇಕು 1600. ಸ್ಟಾಕ್ ಲಾಸ್ಟ್ ಬೈ 5,000 ರೂಪೀಸ್. ಮತ್ತೆ ಪೆಟಿ ಎಕ್ಸ್ಪೆನ್ಸಸ್ 33,820. ಇಲ್ಲಿ ನೋಡಿದ್ವಲ್ಲ 33,820, ಅದೇ ಇದು. ನೆಕ್ಸ್ಟ್ ಸ್ಟಾಕ್ ಲಾಸ್ಟ್ ಬೈ 5,000 ರೂಪೀಸ್ ಇದೆಲ್ಲ ನಾವ್ ಇಲ್ಲಿ ಮಾಡಿದ್ವಲ್ಲ 1000 ರೂಪೀಸ್, ಅದೇ ಲಾಸ್ಟ್ ಬೈ 5. ಮತ್ತೆ ಪಿಲ್ಫರೇಜ್ ಅಟ್ ಸ್ಟಾಕ್ 1600 ಅಟ್ ಕಾಸ್ಟ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ ಇವಾಗ ಪಿಲ್ಫರೇಜ್ ಆಫ್ ಸ್ಟಾಕ್ ಎಷ್ಟಿದೆ? ಪಿಲ್ಫರೇಜ್ ಆಫ್ ಸ್ಟಾಕು 2,000 ರೂಪೀಸ್ ಇದೆ. ಪಿಲ್ಫರೇಜ್ ಆಫ್ ಸ್ಟಾಕ್ ಅಟ್ ಕಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಲೋಡಿಂಗ್ ಮೈನಸ್ ಮಾಡ್ಬಿಟ್ಟು ಬರಿಬೇಕು ನೋಡಿ. ಇಲ್ಲಿ ಪಿಲ್ಫರೇಜ್ ಆಫ್ ಸ್ಟಾಕ್ 2,000 ರೂಪೀಸ್ ಕೊಟ್ಟಿದ್ದಾರೆ. ಅದರಲ್ಲಿ 1/5 ಮಾಡಿದಾಗ ಲೋಡಿಂಗ್ ಬರುತ್ತೆ ನಮ್ಗೆ 400 ರೂಪೀಸ್. 400 ರೂಪೀಸ್ ಬಂದಿದೆ. 2,000 ಅಲ್ಲಿ 400 ರೂಪೀಸ್ ಲೋಡಿಂಗ್ ಹೋದ್ಮೇಲೆ 1,600 ಬರುತ್ತಲ್ಲ, ಅದನ್ನೇನೆ 400 ರೂಪೀಸ್ ಬಂದಾಗ 1,600 ಅಟ್ ಕಾಸ್ಟ್ ಅಲ್ಲಿ ಇದು ಬರ್ತಿದ್ದಾರೆ. ಸ್ಟಾಕ್ ಲಾಸ್ಟ್ ಬೈ 5,000 ರೂಪೀಸ್. ಇದು ನಾವಿಲ್ಲಿ ಫೈಂಡ್ ಔಟ್ ಮಾಡಿದೀವಲ್ಲ. ಇಲ್ಲಿ ಲೋಡಿಂಗ್, ಇಲ್ಲಿ ಕೂಡ ಲೋಡಿಂಗ್ ಹೋಗಿದೆ ಆಲ್ರೆಡಿ. 5,000 ಆಗಿರೋದ್ರಲ್ಲಿ ಲೋಡಿಂಗ್ 1,000 ರೂಪೀಸ್ ಹೋಗ್ಬಿಟ್ಟು ಇನ್ಶೂರೆನ್ಸ್ ಕ್ಲೈಮ್ ಹೋಗ್ಬಿಟ್ಟು ಇನ್ನು ಉಳಿದಿರೋದೆಷ್ಟು 1,000 ರೂಪೀಸ್. ಇದು ಅಟ್ ಕಾಸ್ಟ್ ಅಲ್ಲೇ ಸ್ಟಾಕ್ ಬೈ ಲಾಸ್ಟ್ ಬೈ 5 ಕೂಡ ಇದು ಅಟ್ ಕಾಸ್ಟ್ ಅಲ್ಲೇ ಎಂಟ್ರಿ ಮಾಡಿರೋದು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಪೆಟಿ ಎಕ್ಸ್ಪೆನ್ಸಸ್ ನಾವು ಇಲ್ಲಿ ಮಾಡಿದ್ವಲ್ಲ, ಆ ಪೆಟಿ ಎಕ್ಸ್ಪೆನ್ಸಸ್ ಇಲ್ಲಿ ಮಾಡಿರೋ ಅಕೌಂಟ್ ಮಾಡಿದ್ವಲ್ಲ ಇಲ್ಲಿ ಕ್ಯಾಶ್ ಅಕೌಂಟ್, ಅದು ಪೆಟಿ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಬೈ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಗ್ರಾಸ್ ಪ್ರಾಫಿಟ್ 54,900. ಇಲ್ಲಿ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ 54,900 ಬಂದಿದೆಯಲ್ಲ, ಆ 54,900 ಟೋಟಲ್ 54,900 ಮಾಡಿದಾಗ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಬ್ರಾಂಚ್ ಪ್ರಾಫಿಟ್ ಅಂದ್ರೆ ನೆಟ್ ಪ್ರಾಫಿಟ್ ಬರೋದು, ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಬರೋದು 17,480 ರೂಪೀಸ್ ಬರುತ್ತೆ. ಮಾಮೂಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೆಂಗ್ ಪ್ರಿಪೇರ್ ಮಾಡ್ತೀವೋ ಸೇಮ್ ಅದೇ ತರನೇ. ಇದ್ರಲ್ಲಿ ಏನ್ ಸ್ವಲ್ಪ ಕಷ್ಟನೂ ಇಲ್ಲ, ಸೇಮ್ ಅದೇ ಎಂಟ್ರೀಸೇ ಬರುತ್ತೆ. ಒಂದ್ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾಡ್ಬೇಕು. ನಮ್ಗೆ ಬ್ಯಾಡ್ ಡೇಟ್ಸ್, ಇನ್ಶೂರೆನ್ಸ್ ಬರುತ್ತೆ, ಪಿಲ್ಫರೇಜ್ ಸ್ಟಾಕ್ ಬರುತ್ತೆ, ಸ್ಟಾಕ್ ಲಾಸ್ಟ್ ಬೈ 5 ಇವೆಲ್ಲ ಲಾಸ್ ಆಗಿರೋಂತಹ ಪೆಟಿ ಎಕ್ಸ್ಪೆನ್ಸ್ ಆಗಿರೋದು 33,820 ಇಷ್ಟು ಬರುತ್ತೆ ಅಷ್ಟೇ, ಏನಿಲ್ಲ. ಇವಾಗ ಲಾಸ್ಟ್ ಗೆ ಸ್ಟಾಕ್ ರಿಸರ್ವ್ ಅಕೌಂಟ್ ನೋಡೋಣ. ಸ್ಟಾಕ್ ರಿಸರ್ವ್ ಅಕೌಂಟ್ ಅಲ್ಲಿ ಎರಡೇ ಬರೋದು. ಯಾವುದು ಅಂತ ಅಂದ್ರೆ ಟು ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ 6,000 ರೂಪೀಸ್. ಮತ್ತೆ ಇಲ್ಲಿ ಯಾವ್ದು 6,000 ರೂಪೀಸ್ ಅಂತ ಅಂದ್ರೆ ಲೋಡಿಂಗ್ ಇನ್ ಓಪನಿಂಗ್ ಸ್ಟಾಕ್ ಲೋಡಿಂಗ್ ಅಂತ ಮಾಡಿರ್ತೀವಲ್ಲ, ಅದನ್ನ ಓಪನಿಂಗ್ ಸ್ಟಾಕ್ ರಿಸರ್ವ್ ಅಂತಾನು ಅಂತಾರೆ. ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್ ಬಂದಿರ್ತಲ್ಲ 6,000 ರೂಪೀಸ್, ಅದೇ 6,000 ರೂಪೀಸ್. ಈ ಆ 6,000 ರೂಪೀಸ್ ಇದು. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ರಿಸರ್ವ್ 9,700 ಬಂದಿದೆಯಲ್ಲ, ಸೊ ಅದನ್ನ ಈ ಕಡೆ ಬ್ರಾಂಚ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಈ ಕಡೆ ಕ್ರೆಡಿಟ್ ಸೈಡ್ ತೋರಿಸೋದು. ಈ ಕಡೆ ಡೆಬಿಟ್ ಸೈಡ್ ಬಂದಿರೋದು ಕ್ರೆಡಿಟ್ ಸೈಡ್ ಬಂದಿರೋದು ಡೆಬಿಟ್ ಸೈಡ್, ಆ ತರನೇ ಇದು ಬ್ರಾಡ್ ಡೌನ್ ಕೆರಡನ್ ಅಂತಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ ರಿಸರ್ವ್ ಅಕೌಂಟ್ 6,000 ಓಪನಿಂಗ್ ಸ್ಟಾಕ್ ಇದ್ದು, ಕ್ಲೋಸಿಂಗ್ ಸ್ಟಾಕ್ ರಿಸರ್ವ್ ಅಂತ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ 9,700. ಇಲ್ಲಿ ಟ್ಯಾಲಿ ಟೋಟಲ್ ಮಾಡಿದಾಗ 15,700 ಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಈ ಪ್ರಾಬ್ಲಮ್ ಇಷ್ಟೇ. ಏನು ಇಲ್ಲ, ಫಸ್ಟ್ ಲಕ್ನೋ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಲ್ಲಿ ಇನ್ವಾಯ್ಸ್ ಬಂದಿರೋದು, ನಮ್ಗೆ ಇನ್ವಾಯ್ಸ್ ಇಂದೆಲ್ಲ ಬರ್ಕೋಬೇಕು. ಡೆಟರ್ಸ್ ಅಂತ ಅಂದ್ರೆ ಡೆಟರ್ಸ್ ಮಾಮೂಲಿ ಡೆಟರ್ಸ್ ಅಕೌಂಟ್ ಹೆಂಗ್ ಮಾಡ್ತೀವೋ ಅದೇ ತರ. ಇಲ್ಲಿ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಯಾವ ತರ ಅಂತಂದ್ರೆ ಬ್ರಾಂಚ್ ಅಕೌಂಟ್ ಅಲ್ಲಿ ಲೋಡಿಂಗ್ ಅಂತ ಮೆನಸ್ ಮಾಡ್ತಿದ್ವಲ್ಲ, ಆ ಲೋಡಿಂಗ್ ನ ಇಲ್ಲಿ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ಬರೀಬೇಕು, ಆದ್ರೆ ಆಪೋಸಿಟ್ ಸೈಡ್ಸ್ ಬರೀಬೇಕು. ನೆಕ್ಸ್ಟ್ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಮೂಲಿ ಪ್ರಾಫಿಟ್ ಅಂಡ್ ಲಾಸ್ ಹೆಂಗ್ ಪ್ರಿಪೇರ್ ಮಾಡ್ತೀವೋ ಅದೇ ತರನೇ. ಅದಕ್ಕಿಂತ ಮುಂಚೆ ನಾವು ಸ್ಟಾಕ್ ಫ್ರೈಯರ್ ಅಕೌಂಟ್ ಇಂದು ಮತ್ತೆ ಪೆಟಿ ಕ್ಯಾಶ್ ಇಂದು ಅಡ್ಜಸ್ಟ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ಸ್ಟಾಕ್ ರಿಸರ್ವ್ ಅಕೌಂಟ್, ಈ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಬರೆದಿದ್ದಲ್ಲ ಸ್ಟಾಕ್ ರಿಸರ್ವ್, ಅದು ಸ್ಟಾಕ್ ರಿಸರ್ವ್ ಅಕೌಂಟ್ ಅಲ್ಲಿ ಆಪೋಸಿಟ್ ಸೈಡ್ ಅಲ್ಲಿ ಬರೀಬೇಕು. ಇಷ್ಟೇ ಈ ಪ್ರಾಬ್ಲಮ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಂಡಿಪೆಂಡೆಂಟ್ ಬ್ರಾಂಚ್ ಕಾನ್ಸೆಪ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.